ದಕ್ಷಿಣ ಕರ್ನಾಟಕದಲ್ಲಿ ಕಾವೇರಿ ನೀರಿಗಾಗಿ ಕಿಚ್ಚು ಜೋರಾಗಿದ್ದರೆ ಉತ್ತರ ಕರ್ನಾಟಕ ಬರದ ಹೊಡೆತಕ್ಕೆ ಸಿಕ್ಕಿ ತತ್ತರಿಸಿದೆ. ಮುಂಗಾರು ಕೈಕೊಟ್ಟಿದ್ದು ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಒಣಗ್ತಾ ಇದೆ. ನೀರಿಲ್ಲದೆ ಜನರು ಪರದಾಡ್ತಿದ್ದಾರೆ. ಎಲ್ ನೀನೋ ಪರಿಣಾಮ ಅಲ್ಪ ಸ್ವಲ್ಪ ಮಳೆಯಾಗಿದೆ. ಆದರೆ ಹಸಿ ಬರದ ಪರಿಣಾಮದಿಂದ ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ. ಹಸಿ ಬರ ಅಂದರೆ ಏನು, ಅದರ ಪರಿಣಾಮವೇನು, ಇದೇ ಇವತ್ತಿನ ಕ್ಯಾಂಪೇನ್ ಸ್ಟೋರಿ. ಕರ್ನಾಟಕದ ದಕ್ಷಿಣದಲ್ಲಿ ಕಾವೇರಿದ ಹೋರಾಟ. ಕರ್ನಾಟಕದ ಉತ್ತರದಲ್ಲಿ ಬರಕ್ಕೆ ರೈತರ ಪರದಾಟ. ದಕ್ಷಿಣ ಕರ್ನಾಟಕದಲ್ಲಿ ಜೀವನಾಡಿ ಕಾವೇರಿ ಕಿಚ್ಚು ಧಗಧಗಿಸ್ತಾ ಇದೆ. ರೈತರು, ಕನ್ನಡ ಪರ ಸಂಘಟನೆಗಳು ಹಾಗೂ ರಾಜಕೀಯ ನಾಯಕರು ಹೋರಾಟದ ರಣಕಹಳೆ ಮೊಳಗಿಸಿದ್ದಾರೆ. ಅತ್ತ ಹಸಿ ಬರಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ನಲಿಗೆ ಹೋಗಿದೆ. ಕೊಪ್ಪಳ, ವಿಜಯನಗರ, ಗದಗ, ಬಾಗಲಕೋಟೆ, ಕಲಬುರಗಿ, ವಿಜಯಪುರ, ಚಿತ್ರದುರ್ಗ, ಹಾವೇರಿ ಜಿಲ್ಲೆಯ ಹಲವೆಡೆ ತಾಂಡವ ಆಡ್ತಾ ಇದೆ. ಬರ ಪೀಡಿತ ಜಿಲ್ಲೆಗಳಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಈ ಪೂರ್ತಿ ಏನು ಕಂಡಮ್ ಏನು ಬೆಳೆದಿಲ್ಲ ಮೇಡಮ್ ಅವ್ರೆ. ಇನ್ಮೇಲೆ ಏನು ಬೆಳೆಯೋಕ್ಕೂ ಆಗಲ್ಲ. ದನ ಕರಿಗೆ ಮೇವಾಗುತ್ತೆ ಅಂತಂದು ಅಷ್ಟೇ. ಉರುಳಿ ಸಿಜ್ಜೆ ಮಾಡ್ಕೊಂಡ್ರೆ ದನ ಕರಕ್ಕೆ ಮೇವಾಗುತ್ತೆ. ಊಟಕ್ಕೂ ತೊಂದರೆ ಆಗಿದೆ ಮೇಡಮ್ ಅವರೇ, ಊಟಕ್ಕೂ ತೊಂದರೆ ಆಗಿದೆ. ಹಂಗಾಗಿ ಭಾಳ ಸಮಸ್ಯೆ ಆಗಿದೆ. ಪರಿಹಾರ ಸರ್ಕಾರದಿಂದ ಏನಾದರೂ ಪರಿಹಾರ ಬಂದರೆ ಮಾತ್ರ ಅದಕ್ಕೇನಾದರೂ ಮಾಡೋಕ್ಕಾಗುತ್ತೆ. ಹಸಿ ಬರದ ತೀವ್ರ ಹೊಡೆತಕ್ಕೆ ಉತ್ತರ ಕರ್ನಾಟಕದ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಮಳೆ ಹೊರತುಪಡಿಸಿದ್ರೆ 2001ರಿಂದ 2015ರವರೆಗೆ ನಿರಂತರವಾಗಿ ಕರ್ನಾಟಕ ಬರದಿಂದ ಬಸವಳಿಯುತ್ತಲೇ ಬಂದಿದೆ. ಈ ಬಾರಿ ಎಲ್ ನೀನೋ ಪರಿಣಾಮದಿಂದ ಗರ ಬಡಿಸುವಂಥ ಹಸಿ ಬರ ಅನ್ನದಾತರನ್ನ ಸಾಲದ ಶೂಲಕ್ಕೆ ದೂಡ್ತಾ ಇದೆ. ಮಾರ್ಚ್ಲಿಂದ ಇಲ್ಲಿ ಮಠ ಭೂಮಿಯನ್ನು ವ್ಯವಸಾಯ ಮಾಡಿ ಎಲ್ಲ ಸಾಗುವಳಿ ಮಾಡಿ ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಸರಿ ಸುಮಾರು 25ರಿಂದ 40 ಸಾವಿರ ಖರ್ಚು ಮಾಡಿ ಇವಾಗ ಎಲ್ಲ ಬೆಳೆಗಳನ್ನು ಜಮೀನಿಗೆ ಹಾಕಿ ಬಿತ್ತಿದ್ದೀವಿ. ಹಸಿ ಬರ ಅಂದ್ರೆ ಅಲ್ಪ ಸ್ವಲ್ಪ ಮಳೆ ಇರುತ್ತೆ, ನೆಲ ನೆನೆಯುವಷ್ಟಲ್ಲ, ನೀರು ಇಂಗುವಷ್ಟಲ್ಲ, ಬೆಳೆಗೆ ಬೇಕಾಗುವಷ್ಟು ತೇವಾಂಶ ಸಂಗ್ರಹ ಆಗದೆ ಸೊರಗಿ ಸಾಯುತ್ತವೆ. ಮುಂಗಾರಿನ ಮೊದಲ ಬೆಳೆ ನೆಲಕಚ್ಚಿದೆ. ಜಾನುವಾರುಗಳಿಗೂ ಮೇವಿನ ಕೊರತೆ ಉಂಟಾಗಿದೆ. ಇಂಥ ವಿಚಿತ್ರ ಪರಿಸ್ಥಿತಿಯಲ್ಲಿ ಬರದ ಪರಿಣಾಮಗಳನ್ನು ನಿಖರವಾಗಿ ಅಂದಾಜಿಸುವುದು ರೈತರಿಗೂ ಕಷ್ಟ ಎಂಬಂತಾಗಿದೆ. ನಷ್ಟವಂತೂ ಬದುಕುಗಳನ್ನು ಬೀದಿಗೆ ತಳ್ಳುವಷ್ಟಿದೆ. ಹಸಿ ಬರದ ಪರಿಣಾಮಗಳ ಬಗ್ಗೆ ನಿಖರ ಸೂಕ್ತ ಅಂಕಿಅಂಶ ಹೊಂದಿಲ್ಲ ಅನ್ನೋ ಆರೋಪ ವಿಪಕ್ಷಗಳದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಬರಗಾಲ ಪೂರ್ತಿ ಆಲ್ಮೋಸ್ಟ್ ಆಲ್ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಬಂದಿದೆ. ಸೊ ಇಷ್ಟು ದೊಡ್ಡ ಬರಗಾಲ, ಅದ್ರ ಬಗ್ಗೆ ಮುಖ್ಯಮಂತ್ರಿ ಕಾಳಜಿ ಇಲ್ಲ. ಅವರು ಯಾವುದೇ ಸಭೆಗಳನ್ನು ಮಾಡಿ ಜಿಲ್ಲೆವಾರು ಬರಬೇಕಾಯ್ತು. ಮುಖ್ಯಮಂತ್ರಿ ದಿನಕ್ಕೊಂದು 3-4 ಜಿಲ್ಲೆಗಳಿಗೆ ಭೇಟಿ ಮಾಡಿ ಸಭೆ ಮಾಡಿ ಅಧಿಕಾರಿಗಳಿಗೆ ಚುರುಕು ಮುಟ್ಬೇಕು. ರಾಜ್ಯದಲ್ಲಿ ಎಂದು ಕಾಣದಂಥ ಬರಗಾಲ ಆವರಿಸಿದೆ. ಅನ್ನದಾತ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಳೆದ 3 ತಿಂಗಳಲ್ಲಿ ಕರ್ನಾಟಕದಲ್ಲಿ 31 ಜನ ರೈತರು ಆತ್ಮಹತ್ಯೆ ಮಾಡಿದ್ದಾರೆ. 2025-26ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ 787 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಅನ್ನೋಂಥ ಒಂದು ಅನುಮಾನ ಮೂಡ್ತಾ ಇದೆ. ಎಲ್ಲ ಕಡೆಗಳಲ್ಲಿ ಬಟ ಬಯಲು, ಏನು ಬೆಳೆ ಇಲ್ಲ. ಒಂದ್ಸರಿ ಏನು ಮಳೆ ಬಂತು ಪ್ರಾರಂಭದಲ್ಲಿ, ಅವಾಗೇನು ಬಿತ್ತನೆ ಮಾಡಿದ್ದಾರೆ, ಆಮೇಲೆ ಅದು ಬೆಳೆದೇ ಇಲ್ಲ. ಮತ್ತು ಸುಮಾರು 70-80% ಹುಟ್ಟಿಲ್ಲ. ಒಂದು 20-30% ಹುಟ್ಟಿದೆ, ಅದು ಮೇಲಕ್ಕೆ ಎದ್ದಿಲ್ಲ. ಇನ್ನು ತಜ್ಞರು ಹೇಳೋ ಪ್ರಕಾರ ಪರಿಸ್ಥಿತಿ ಹೀಗೆ ಮುಂದುವರೆದಲ್ಲಿ ಆಗಸ್ಟ್ ಮೊದಲ ವಾರದವರೆಗೆ ನೋಡಿ ಬರ ಘೋಷಣೆ ಮಾಡಬಹುದು. ಅದರಂತೆ ಈವರೆಗೂ ಹಸಿ ಬರ ಇರುವ ರಾಜ್ಯದ ಭಾಗಗಳಲ್ಲಿ ಮಳೆಯ ಹೇಳ ಹೆಸರಿಲ್ಲ. ಹಾಗಾಗಿ ಸರ್ಕಾರ ಈಗ ಬರ ಘೋಷಣೆ ಮಾಡಲು ಇರುವಂತ ಅಡ್ಡಿಯಾದರೂ ಏನು ಅನ್ನೋದು ಸದ್ಯದ ಪ್ರಶ್ನೆ. ಮಿಡ್ ಸೀಸನ್ ಡ್ರೌಟ್ಗೆ ಮಾಡಬಹುದು ಅನ್ನೋದು ಒಂದು ಟೈಮ್ಲಿನೆಸ್ ಫಿಕ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ನೋಡಿದಾಗ ನಿಮಗೆ ಬರ ಡಿಕ್ಲೇರ್ ಮಾಡಬೇಕಾಗಿದ್ರೆ ಜುಲೈ ಎಂಡ್ವರೆಗೂ ನೋಡಬೇಕಾಗ್ತದೆ. ಕಂಡೀಷನ್ಸ್ ಎಲ್ಲ ಅವ್ರು ಏನೇನು ಹೇಳಿದ್ದಾರೆ ಕಂಡೀಷನ್ಸು ಅಲ್ಲಿ ಕ್ವಾಲಿಫೈ ಆದರೆ ಬರ ಡಿಕ್ಲರೇಷನ್ನು ಆಗಸ್ಟ್ ಫಸ್ಟ್ ವೀಕಲ್ಲೇ ಮಾಡ್ಬೋದು. ನಾವು 4 ತಿಂಗಳಲ್ಲಿ 2 ತಿಂಗಳು ಮುಗಿದೋದ್ಮೇಲೆ ನಾವು ಡಿಕ್ಲೇರ್ ಮಾಡ್ಬೋದು. ಇವಾಗ 178 ತಾಲೂಕುಗಳ ಮೇಲೆ ವರ್ಣನ ಮುನಿಸು. ಈಗಾಗಲೇ 60% ಮಳೆ ಕಡಿಮೆ ಇದೆ. 178 ತಾಲೂಕುಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಸೊ ಈಗ ನಾವು ಅದರಲ್ಲಿ 158 ತಾಲೂಕು
ಭಾಳ ಸಾಧಾರಣ ಮಳೆ ಇದೆ. ಸೊ ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ನೀವು ಯಾವುದಕ್ಕೂ ವೆಯ್ಟ್ ಮಾಡಬೇಡಿ, ಜನ ಗುಳೆ ಹೋಗ್ತಾರೆ. ಈಗ ಬಾಗಲಕೋಟೆನಲ್ಲಿ, ವಿಜಯನಗರದಲ್ಲಿ ಅಲ್ಲೆಲ್ಲ ವರದಿಗಳು ಬಂತು, ಈ ಜನ ಊರು ಬಿಡ್ತಾ ಇದ್ದಾರೆ ಅಂತ. ಆ ಊರು ಬಿಡೋದನ್ನು ನಿಲ್ಲಿಸೋದಕ್ಕೋಸ್ಕರ ಈ VBG ರಾಮ್ಜಿ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ನೀವು ಹಣದ ಕೊರತೆ ಇಲ್ಲ ನಮಗೆ. ಅದಕ್ಕೋಸ್ಕರ ನೀವು ಕೆಲಸಗಳನ್ನು ಪ್ರಾರಂಭ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ಬರ ಘೋಷಣೆ ಆಗಬೇಕು. ಸರ್ಕಾರದಿಂದ ಕೇಂದ್ರಕ್ಕೆ ಅಂಕಿಅಂಶಗಳ ಸಮೇತ ವರದಿ ನೀಡಬೇಕು. ಕೇಂದ್ರದ ತಂಡ ಜಂಟಿ ಸರ್ವೆ ಮಾಡಿ ಬರದ ತೀವ್ರತೆ ಪರಿಗಣಿಸಿ ಪರಿಹಾರ ಘೋಷಣೆ ಮಾಡಬೇಕು. ರಾಜ್ಯ ಸರ್ಕಾರವು ಮನವಿಗೆ ಸ್ಪಂದಿಸಬೇಕು ಎಂಬ ಕೂಗು ಕೇಳಿಬರ್ತಾ ಇದೆ.